ಇಲ್ಲಿ ಏನಂದರೆ ಒಂದು ನಮಗಿಷ್ಟ ಆಗೋದಂದರೆ ಒಲೆನಲ್ಲೇ ಮಾಡ್ತಾರೆ ಎಲ್ಲ. ಇದನ್ನು ನಾವು ಸಕ್ಕರೆ ಕಿತ್ಲೆಕಾಯಿ ಅಂತೀವಿ, ಬೇರೆ ಕಡೆ ಚಕೋತ ಅಂತಾರೆ. ಮಧ್ಯಾಹ್ನದವರೆಗೂ ನೀವು ಆ ಕೈ ಸ್ಮೆಲ್ ನೋಡ್ತಾ ಇದ್ರು ಆ ಘಮ ಹಂಗೆ ಇರ್ತೈತೆ, ಕೈ ಮೇಲೆ ಇರುತ್ತೆ. ಬೇಡ ಅಂದ್ರೂ ಇಲ್ಲ ಇವತ್ತು ಪಾನಿಪುರಿ ತಿನ್ಬೇಕು, ಬಾಯಿ ಎಲ್ಲ ಕೆಟ್ಟಂಗೆ ಆಗ್ಬಿಟ್ಟೈತೆ ಅಂತ ಬೇರೆ ಹೇಳ್ಬಿಟ್ರು. ಫ್ರೆಂಡು ಬಂದುಬಿಟ್ಟು ಫ್ರೆಂಡ್ಸ್ ಯಾರೋ ನೆನ್ನೆ ಇಲ್ಲೇ ಬಂದು ತೊಗೊಂಡೋಗಿದ್ರಂತೆ. ಅಂದರೆ ದೊಡ್ಡ ಸೈಜು ನಮ್ಮ ಜನೆ ಮಗಳು ಹಾಕೊಂಡ್ರೆ ಅದು ಕೆಳಗೆ ಬಿದ್ದೋಗ್ಬಿಡುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತು ಭಾನುವಾರ ಬೆಳಿಗ್ಗೆ ನಾನು ನಮ್ಮ ಜಾಣೆ ಮಗಳು ತಿಂಡಿ ತೊಗೊಂಡು ಬರೋಣ ಅಂತ ಇಲ್ಲಿ ಹೋಟೆಲಿಗೆ ಬಂದಿದ್ವಿ. ಅಂದರೆ ನೇರಳೆಕೆರೆ ಗೇಟ್ ಇದೆಯಲ್ಲ, ನಮ್ಮೂರು ನೇರಳೆಕೆರೆ ಗೇಟು, ಅಲ್ಲಿಗೆ ಹೋಟೆಲಿಗೆ ಬಂದಿದ್ವಿ. ತಿಂಡಿ ಪಾರ್ಸಲ್ ಹೇಳಿದ್ವಿ, ಪಾರ್ಸಲ್ ರೆಡಿ ಮಾಡ್ತಾಯಿದ್ರು ಅವರು. ಅಷ್ಟರಲ್ಲಿ ಅಲ್ಲಿ ಹೋಟೆಲ್ ಮುಂದೆನೇ ಅವರೆಕಾಯಿ ಮಾರ್ತಾಯಿದ್ರು. ಅವರೆಕಾಯಿ, ಹಸಿ ಅವರೆಕಾಯಿ ಫ್ರೆಶ್ಶಾಗಿ ಕಿತ್ಕೊಂಡ್ಬಂದಿದ್ರು. ನಮ್ಮ ಅಕ್ಕಪಕ್ಕ ಹಳ್ಳಿ ರೈತರನ್ನೇ, ಒಂದು ಉಳ್ಕಾಯಿ ಇರಲಿಲ್ಲ, ಬರೀ ಬಲ್ತಿರೋ ಕಾಯಿ ಅಂಥದ್ದನ್ನೇ ಕಿತ್ಕೊಂಡ್ಬಂದಿದ್ರು. ತುಂಬ ಚೆನ್ನಾಗಿತ್ತು. ಅದಕ್ಕೆ ನಮ್ಮ ಮನೇಲಿ ನಮ್ಮ ಅಪ್ಪಂಗೆ ಇಸ್ಕಿದ ಬೇಳೆ ಸಾರು ಅಂದರೆ ಇಷ್ಟ. ಅದಕ್ಕೆ ಒಂದು 3 kg ಅವರೆಕಾಯಿ ತೊಗೊಂಡೆ. ಅವರೆಕಾಯಿ ತಗೊಳ್ಳೋ ಅಷ್ಟೊತ್ತಿಗೆ ನಮ್ಮ ತಿಂಡಿನೂ ಪಾರ್ಸಲ್ ರೆಡಿಯಾಗಿತ್ತು. ನಾವಿಲ್ಲಿ ತಿಂಡಿ ತೊಗೊಳಕ್ಕೆ ಬಂದಿರೋ ಹೋಟೆಲ್ ಬಂದುಬಿಟ್ಟು ಅಶ್ವಥಣ್ಣವ್ರ ಹೋಟ್ಲು ಅಂತ ನೇರಳೆಕೆರೆಯಲ್ಲಿ, ನಮ್ಮ ನೇರಳೆಕೆರೆ ಗೇಟಲ್ಲಿ ಫೇಮಸ್ ಅದು. ಇಲ್ಲಿ ಏನಂದರೆ ಒಂದು ನಮಗಿಷ್ಟ ಆಗೋದಂದರೆ ಒಲೆನಲ್ಲೇ ಮಾಡ್ತಾರೆ ಎಲ್ಲ. ನೋಡಿರಿ, ಇಡ್ಲಿ, ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಒಲೆ ಉರಿಸ್ಕೊಂಡು ತಿಂಡಿ ರೆಡಿ ಮಾಡ್ತಾರೆ. ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇಡ್ಲಿ ಎಲ್ಲ ಒಲೆನಲ್ಲಿ ಮಾಡೋದ್ರಿಂದ. ಇಲ್ಲಿ ಅವರೆಕಾಯಿ ತೊಗೊಂಡು ಮತ್ತು ತಿಂಡಿ ತೊಗೊಂಡು ವಾಪಸ್ ಮನೆ ಕಡೆ ಹೊರಡೋಣ ಅನ್ನುವಾಗ ನಮ್ಮ ಜಾಣೆ ಮಗಳು ಒಂದು ನೋಟ್ ಬುಕ್ ಬೇಕು ಅಂತ ಕೇಳಿದ್ಲು, ರಫ್ ನೋಟು ಬರೆಯೋದಕ್ಕೇನೋ. ಅದಕ್ಕೆ ಅಲ್ಲೇ ಪಕ್ಕದಲ್ಲೇ ಹೋಟೆಲ್ ಹತ್ರದಲ್ಲೇ ನಮ್ಮ ಇವರು ಶೆಟ್ರಂಗಡಿ ಇರೋದು, ಅಂದರೆ ನಾವು ಯಾವಾಗಲೂ ರೇಷನ್ ತಗೋತಾ ಇರ್ತೀವಲ್ಲ ಆ ಅಂಗಡಿ ಇರೋದು. ಸರಿ ಅಂತ ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲೊಂದು ನೋಟ್ ಬುಕ್ ಕೊಡಿಸ್ದೆ, ರಫ್ ನೋಟ್ ಬುಕ್, ಅದೇನೋ ರಫ್ ನೋಟ್ ಬರೆಯೋದಕ್ಕಂತೆ. ಅದನ್ನು ತಗೊಂಡು ಅಲ್ಲಿಂದ ನಾವು ವಾಪಸ್ಸು ನಮ್ಮ ಊರ ಕಡೆ ಹೊರಟ್ವಿ. ಇದೇ ನೋಡಿರಿ ನಮ್ಮ ಊರಿನ ರೋಡು, ನೇರಳೆಕೆರೆ ಗೇಟಿಂದ ನಮ್ಮೂರು ವೀರಾಪುರ ನಮ್ಮೂರ ಹೆಸರು. ಆ ಊರಿಗೆ ಹೋಗೋ ದಾರಿ ಇದು. ಇದು ಕರಿಯಮ್ಮನ ಜಗ್ತಿ ಅಂತ. ಈ ಕರಿಯಮ್ಮ ಅಂದರೆ ನಮ್ಮೂರು ಗ್ರಾಮ ದೇವತೆ, ದೇವಸ್ಥಾನ ಇದೆ, ಕರಿಯಮ್ಮನ ದೇವಸ್ಥಾನ ಅಂತ. ಆ ದೇವಸ್ಥಾನದಿಂದ ಅಲ್ಲಿ ಪೆಟ್ಟಿಗೆ ಎಲ್ಲ ಹೊತ್ಕೊಬರ್ತಾರೆ, ಅಂದರೆ ಉತ್ಸವ ಮಾಡ್ತಾರೆ. ಆಗ ಅಲ್ಲಿಂದ ನಮ್ಮೂರಿಂದ ಮೆರವಣಿಗೆ ಹೊತ್ಕೊಬಂದು ಇಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಉಯ್ಯಾಲೆ ಎಲ್ಲ ಮಾಡಿಸಿ ಕರಿಯಮ್ಮನ ಪೆಟ್ಟಿಗೆದು ಇಲ್ಲಿಂದ ಮತ್ತೆ ವಾಪಸ್ ತಗೊಂಡು ಹೋಗ್ತಾರೆ ನಮ್ಮೂರಿಗೆ ದೇವಸ್ಥಾನಕ್ಕೆ. ಅದು ಇಲ್ಲೆಲ್ಲ ಬರೋದ್ರಿಂದ ಇದು ಕರಿಯಮ್ಮನ ಜಗ್ತಿ ಅಂತಲೇ ಪ್ರಸಿದ್ಧಿ ನಮ್ಮೂರ ಹತ್ರ. ಅಲ್ಲಿಂದ ತಿಂಡಿ ಅವರೆಕಾಯಿ ಎಲ್ಲ ತೊಗೊಂಡು ಬಂದ್ವಲ್ಲ, ನೋಡ್ರಿ ಮನೆ ಹತ್ರ ಬಂದ್ವಿ. ಇವಾಗ ಯಾಕೆ ನಾವು ತಿಂಡಿ ತೊಗೊಂಡು ಬಂದಿದ್ದು ಮನೇಲಿ ಮಾಡಿಲ್ಲ ಅಂದರೆ, ನಮ್ಮ ಶ್ರೀಮತಿಯವ್ರಿಗೆ ಹುಷಾರಿಲ್ಲ, ಹಾಗಾಗಿ ಇವತ್ತು ಮನೇಲಿ ಏನೂ ತಿಂಡಿ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಹೋಟೆಲ್ನಲ್ಲೇ ತಿಂಡಿ ತೊಗೊಂಡು ಬಂದ್ವಿ. ಈಗ ರಾತ್ರಿ ಆಗೈತೆ, ಎಲ್ಲರದು ಊಟ ಆಯಿತು. ನಮ್ಮ ಶ್ರೀಮತಿಯವರು ಅವರೆಕಾಯಿ ಸುಲ್ಕೊಂಡು ಕೂತಿದ್ದಾರೆ. ಬೆಳಗ್ಗೆ ನೋಡಿದ್ರಿ ತಿಂಡಿ ಹೋಟೆಲ್ನಲ್ಲಿ ತೊಗೊಬಂದಿದ್ದು. ಯಾಕೆ ಅಂತಲೂ ಕಾರಣ ಹೇಳಿದೆ ಆಗಲೇ, ನಮ್ಮ ಶ್ರೀಮತಿಯವ್ರಿಗೆ ಹುಷಾರಿರಲಿಲ್ಲ. ಅಂದರೆ ಈಗ ವೆದರು ಸರಿ ಇಲ್ಲ, ಒಂದು ಸ್ವಲ್ಪ ತುಂಬ ಕೋಲ್ಡು ವೆದರ್, ವಾತಾವರಣ ತುಂಬ ಥಂಡಿ ಅಲ್ವಾ. ಅದಕ್ಕೆ ಅವರು ಬೆಳಗ್ಗೆ ಬೇಗ ಬೇರೆ ಎದ್ದೇಳ್ತಾರಲ್ಲ, ನೀರಲ್ಲೆಲ್ಲ ಇದು ಮಾಡ್ತಾರೆ, ಸಾರಿಸೋದು ಗುಡಿಸೋದು ಯಾರು ಇರ್ತಾರಲ್ಲ, ಅದಕ್ಕೆ ಸ್ವಲ್ಪ ತುಂಬ ಥಂಡಿಯಾಗಿ ನೆಗಡೆ ಕೆಮ್ಮು ಎಲ್ಲ ಆಗಿ ತುಂಬ ಸುಸ್ತಾಗಿತ್ತು ಸ್ವಲ್ಪ. ಆಮೇಲೆ ತಿಂಡಿ ತಿಂದಮೇಲೆ ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲೆಲ್ಲ ತೋರಿಸ್ಕೊಂಡು ಬಂದಮೇಲೆ ಹುಷಾರಾದರು. ಈಗ ಬೇಡ ಒಳಗಡೆ ಸುಲ್ಕೋ ಅವರೆಕಾಯಿ ಅಂದ್ರೂ ಇಲ್ಲ, ಒಳಗಡೆ ಬೇಡ ಎಲ್ಲ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆನೇ ಥಂಡಿನಲ್ಲೇ ಅವರೆಕಾಯಿ ಸುಲಿಯೋಕ್ಕೆ ಕೂತವ್ರು. ನೋಡ್ರಿ, ನಾನು ಹೇಳಿದ ಮಾತೇ ಕೇಳಲ್ಲ ಒಂಚೂರು. ಅದು ಏನು, ಅವರೆಕಾಯಿ ಸುಲಿಬೇಕಾದ್ರೆ ಮೊಬೈಲ್ನಲ್ಲಿ ಸೀರಿಯಲ್ಗಳು, ಇದೇನು ಅವ್ರು ಏನೇನೋ ಸೀರಿಯಲ್ ನೋಡ್ತಾರೆ, ಕೆಲವೊಂದು ಸೀರಿಯಲು ಆಸೆ, ಇನ್ನೊಂದು ಅದು ಅಮೃತಧಾರೆ, ಇನ್ನೂ ಯಾವ್ಯಾವ ನೋಡ್ತಾರೆ ಅದರ ಹೆಸರು, ಇವೆರಡೂ ಗೊತ್ತು ನನಗೆ ಹೆಸರು ಅವ್ರು ನೋಡ್ತಾರೆ ಅಂತ. ಆ ಸೀರಿಯಲ್ಗಳು ನೋಡಿಕೊಂಡು ಅವರೆಕಾಯಿ ಸುಲಿತಿದ್ದಾರೆ. ಬೆಳಗ್ಗೆ ಅವರೆಕಾಯಿ ತಂದಲ್ಲ, ಆ ಅವರೆಕಾಯಲ್ಲಿ ನಾಳೆ ಇಸ್ಕಿದ ಬೇಳೆ ಸಾಂಬಾರು ಮಾಡ್ತಾರಂತೆ, ಅದಕ್ಕೆ ಅವರೆಕಾಯಿ ಸುಲ್ಕೋತಾ ಇದ್ದಾರೆ. ಇದು ಬಂದು ಮಾರನೇ ದಿನ ಬೆಳಿಗ್ಗೆ, ಅಂದರೆ ನೆಕ್ಸ್ಟ್ ಡೇ. ನನ್ನ ಹಿಂದೆ ಒಂದು ಮರ ಕಾಣ್ತಿದೆ ಅಲ್ಲ, ಇದನ್ನು ನಾವು ಸಕ್ಕರೆ ಕಿತ್ಲೆಕಾಯಿ ಅಂತೀವಿ, ಬೇರೆ ಕಡೆ ಚಕೋತ ಅಂತಾರೆ. ಸ್ವಲ್ಪ ಹುಳಿ ಕಹಿ ಎಲ್ಲ ಜೊತೇಲಿರುತ್ತೆ, ಮಿಕ್ಸ್ ಒಂಥರ. ನಮ್ಮ ಶ್ರೀಮತಿಯವ್ರಿಗೆ ತುಂಬ ಇಷ್ಟ ಈ ಹಣ್ಣು. ಅಂದರೆ ನಾನು ನನ್ನ ಫ್ರೆಂಡು ಇಲ್ಲೆಲ್ಲೋ ಹೊರಗಡೆ ಹೋಗ್ತಾ ಇದ್ವಿ, ಆ ಕಡೆ ಮನೆ ಪಕ್ಕದಲ್ಲ ಹಸಿನೇ, ಏನೋ ಬೇರೆ ಏನೋ ಕೆಲಸ ಇತ್ತು ಅಂತ. ನಾವಿಲ್ಲಿ ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಇಲ್ಲಿ ಮರದಲ್ಲಿ ಇಲ್ಲೆಲ್ಲ ಕಾಯಿ ಕಾಣಿಸ್ತಿತ್ತು, ಇವ್ರ ಮನೆ ಪಕ್ಕದಲ್ಲೇ ಮರ ಇತ್ತು. ಕೇಳಿದೆ ಅವಕ್ಕನ, ಅಕ್ಕ ಇದು ಕಾಯಿ ಕಿತ್ಕೊಳ್ಳೋಣ ತಿನ್ನೋದಕ್ಕೆ ಅಂತ, ಸಕ್ಕರೆ ಕಿತ್ಲೆಕಾಯಿ. ಸರಿ, ಅಲ್ಲಿದ್ದರೆ ನೋಡಿ ಕಿತ್ಕೊಳ್ಳಪ್ಪ ಹಣ್ಣುಗಳಿದ್ರೆ ಅಂತ. ಅವಕ್ಕ ಅದಕ್ಕೆ ಹೋಗಿ ಹುಡುಕಿ ಒಂದೆರಡು ಯೆಲ್ಲೋ ಕಲರ್ ಬಂದಿದ್ವು ಹಣ್ಣು ಥರ,
ಆ ಯೆಲ್ಲೋ ಕಲರು ಇದನ್ನು ಕಿತ್ಕೊಂಡ್ವಿ. ಅವ್ರ ಮನೆ ಮುಂದೆಲ್ಲ ನೋಡ್ರಿ ಎಷ್ಟೊಂದು ಮೇಕೆ, ಎಮ್ಮೆ, ಹಸು ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಹಳ್ಳಿ ವಾತಾವರಣ. ಇದು ನಮ್ಮ ಊರು ಮ್ಯಾಗ್ಲುಕೇರಿ ಅಂತ. ಇದು ಮುಂಚೆ ಚೆನ್ನಾಗಿತ್ತಿಲ್ಲೆಲ್ಲ, ಈಗ ಸ್ವಲ್ಪ ಮನೆಗಳೆಲ್ಲ ಬಿದ್ದೋಗಿ ಎಲ್ಲ ಒಂಥರ ಇದು ಹಾಳು ಬಿದ್ದಂಗೆ ಆಗೈತೆ. ಅಲ್ಲಿಂದ ನಾನು ನಮ್ಮ ಮನೆಗೆ ಬರೋ ಅಷ್ಟೊತ್ತಿಗೆ ನಮ್ಮ ಶ್ರೀಮತಿಯವರು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದರು. ಇಲ್ಲಿ ಕವರಲ್ಲಿ ಏನೋ ಇದೆ ನೋಡು ಅಂದೆ. ಅವರು ನೋಡಿಬಿಟ್ಟು ಫುಲ್ಲು ಖುಷಿಯಾಗಿಬಿಟ್ರು. ಅವ್ರಿಗೆ ಈ ಥರ ಜಾಸ್ತಿ ಇಷ್ಟ, ಈ ಸಕ್ಕರೆ ಕಿತ್ಲೆಕಾಯಿ, ಬಿಕ್ಕೆ ಹಣ್ಣು, ಈ ನೇರಳೆ ಹಣ್ಣು, ಈ ಎಲ್ಚೆಹಣ್ಣು, ಎರ್ದಣ್ಣು ಅಂತೀವಿ ಈ ಥರ. ಆಮೇಲೆ ನಮ್ಮ ಜಾಣೆ ಮಗಳಿಗೆ ತಿಂಡಿ ಮಾಡಿಕೊಟ್ಟು, ನಮ್ಮ ಅಪ್ಪಂಗೂ ಅವ್ರಿಗೂ ತಿಂಡಿ ಮಾಡಿಕೊಟ್ಟಿದ್ರು. ನಮ್ಮ ಜಾಣೆ ಮಗಳು ಸ್ಕೂಲ್ಗೆ ಹೋಗಾಯಿತು ತಿಂಡಿ ತಿಂದು. ಈಗ ಕೊನೆಯಲ್ಲಿ ನಾನು ನಮ್ಮ ಶ್ರೀಮತಿ ಇಬ್ಬರೇ ತಿಂಡಿ ತಿನ್ನೋದಿರೋದು. ದೋಸೆ ನಮಗೆ ಅಂತ ಇವಾಗ ಬಿಸಿ ಬಿಸಿ ದೋಸೆ ಮಾಡ್ಕೊತಿದ್ದಾರೆ. ಮುಂಚೆನೇ ಮಾಡಿಕೊಟ್ರೆ ದೋಸೆ ಚೆನ್ನಾಗಿರೋಲ್ಲ ತಿನ್ನೋದಕ್ಕೆ ತಣ್ಣಗಾದ್ಮೇಲೆ ಅಂತ ಬಿಸಿ ದೋಸೆ ರೆಡಿ ಮಾಡ್ತಾ ಇದ್ದಾರೆ. ಹೆಂಚು ಬಂದುಬಿಟ್ಟಿದ್ದು ಎರ್ಕದ ಹೆಂಚು. ನಮ್ಮ ಅಮ್ಮನ ಕಾಲದಲ್ಲಿ ಅವ್ರು ಬಳಸ್ತಾಯಿದ್ರು, ಈಗ ನಾವು ಬಳಸ್ತಾ ಇದ್ದೀವಿ. ಹೊಸ ದೋಸೆ ಹೆಂಚು ತೊಗೊಂಡಿಲ್ಲ. ಅದೇನೋ ನಾನ್ ಸ್ಟಿಕ್ ಏನಂತಾರಲ್ಲ ಆ ಥರದ್ದಿತ್ತು. ಆ ಥರದ್ದು ಯಾರೋ ಬಳಸಬಾರ್ದು ಅಂತ ಹೇಳಿದರು. ಅದಕ್ಕೆ ಅದನ್ನು ಹಳೆ ಮನೆಯಲ್ಲೇ ಅಲ್ಲೇ ಬಿಟ್ಟು ಬಂದಿದ್ದೀವಿ. ಹೊಸ ಹೆಂಚು ಬೇರೆ ತೊಗೋಬೇಕು ಕಬ್ಬಣದ್ದು. ಅಲ್ಲಿವರೆಗೂ ಇದನ್ನೇ ಬಳಸ್ತಾ ಇರ್ತೀವಿ. ಮತ್ತು ಆಮೇಲೆ ಈ ದೋಸೆ ಹೆಂಚಲ್ಲಿ ಸ್ವಲ್ಪ ದೋಸೆ ಎದ್ದೊಳೋದಿಲ್ಲ ಸ್ವಲ್ಪ. ಅದಕ್ಕೆ ಈರುಳ್ಳಿ ಏನೋ ಉಜ್ತಾರೆ. ಆ ಈರುಳ್ಳಿ ಎಲ್ಲ ಸವರಿ ಇದು ಮಾಡೋ ದೋಸೆ ಹೋದರೆ ಅವಾಗ ನೀಟಾಗಿ ಎದ್ದೇಳುತ್ತೆ. ಈ ದೋಸೆ ಜೊತೆ ಏನು ಅಂದ್ಕೊಂಡ್ರೆ ಜೊತೇಲಿ ಕಾಂಬಿನೇಷನ್ನು ಇಲ್ಲಿ ನೋಡಿರಿ. ಈತಕ್ಕಿದ ಬೇಳೆ ಸಾರು ಅಂತಾರೆ, ಇಸ್ಕಿದ ಬೇಳೆ ಸಾರು ಅಂತಾರೆ, ಅವರೆಬೇಳೆ. ನಮ್ಮ ಶ್ರೀಮತಿಯವರು ನೆನ್ನೆ ರಾತ್ರಿ ಅವರೆಕಾಯಿ ಸುಲಿದ್ರಲ್ಲ, ನಾವು ನೆನ್ನೆ ಬೆಳಿಗ್ಗೆ ಅವರೆಕಾಯಿ ತಂದ್ವಿ. ರಾತ್ರಿ ಅವರು ಅವರೆಕಾಯಿ ಸುಲಿದ್ರು. ಅದನ್ನು ನೆನೆಸ್ಬಿಟ್ಟು ಬೆಳಗಿನ ಜಾವಕ್ಕೆ ಎದ್ದು ಅವರೆಕಾಳೆಲ್ಲ ಇದ್ಕಿದ ಅವರೆಕಾಳು ಸಾರು ಮಾಡಬೇಕು ಅಂತ ಇವಾಗ ಮಾಡಿದ್ದಾರೆ ನೋಡಿರಿ. ಇವರು ಮಾಡೋ ಇಸ್ಕಿದ ಬೇಳೆ ಸಾರು ತುಂಬ ನಮ್ಮ ಅಪ್ಪಂಗೆ ತುಂಬ ಇಷ್ಟ. ಇಸ್ಕಿದ ಬೇಳೆ ಸಾರು ಅಂದರೆ ಅದರಲ್ಲೂ ಇವರು ಅದು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆ ಇಸ್ಕಿದ ಬೇಳೆ ಸಾರು ಊಟ ಮಾಡಿ ಮಧ್ಯಾಹ್ನದವರೆಗೂ ನೀವು ಆ ಕೈ ಸ್ಮೆಲ್ ನೋಡ್ತಾಯಿದ್ರು ಆ ಘಮ ಹಂಗೆ ಇರ್ತೈತೆ. ಕೈ ಮೇಲೆ ಇರುತ್ತೆ, ಹಂಗಿರುತ್ತೆ. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ನಮ್ಮಿಬ್ರದ್ದು ತಿಂಡಿ ಆಯಿತು. ಅಂದರೆ ನಮ್ಮಿಬ್ಬರು ತಿಂಡಿ ಅಂದರೆ ನಾವಿಬ್ಬರು ಒಟ್ಟಿಗೆ ತಿನ್ನೋದು. ತಿಂಡಿ ಊಟ ಏನೇ ಆಗಲಿ 3 ಹೊತ್ತು ಒಟ್ಟಿಗೆ ಅಂದರೆ ಒಂದೇ ತಟ್ಟೆಯಲ್ಲೇ ತಿನ್ನೋದು ನಾವು. ಜೊತೇಲಿ ತಿಂಡಿ ತಿಂದ್ಕೊಂಡು ಈಗ ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದು ನಮ್ಮ ಹೊಲ್ದ ಹತ್ರ ರೋಡು. ವಾಕ್ ಇವಾಗ ಯಾಕೆ ಅಂದರೆ ಅವ್ರಿಗೆ ಹುಷಾರಿಲ್ಲವಲ್ಲ, ನಿನ್ನೆ ಸ್ವಲ್ಪ ಮಲಗಿದ್ದು ಇದಾಗಿತ್ತು ನನಗೆ. ಮತ್ತು ಥಂಡಿ ಆದಾಗ ಸ್ವಲ್ಪ ಬಿಸಿಲಲ್ಲಿ ಬಂದರೆ ಒಂಥರ ಇದು ಅನಿಸುತ್ತಲ್ಲ, ಅದಕ್ಕೆ ಬಿಸಿಲು ಬೇರೆ ಚೆನ್ನಾಗಿತ್ತು. ಅದಕ್ಕೆ ವಾಕ್ ಹೋಗಿ ಬರೋಣ ಅಂತ ಹೇಳಿದ್ರು. ಸರಿ ಅಂತ ಹೊರಟಿದ್ದೀವಿ. ಇನ್ನೊಂದು ವಿಶೇಷ ಏನಂದರೆ ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ. ಮುಂಚೆ ಎಲ್ಲ ಬರಿಗಾಲಲ್ಲೇ ನಡ್ಕೊಂಡು ಹೋಗ್ತಾ ಇದ್ವಿ ಚಿಕ್ಕವರಿದ್ದಾಗ. ಆವಾಗ ಚಪ್ಪಲಿ ಇರಲಿಲ್ಲ, ಚಪ್ಪಲಿ ಕೊಡಿಸ್ತಿರ್ಲಿಲ್ಲ ಮನೇಲಿ ಚಿಕ್ಕವ್ರಿಗಿನ್ನು. ಆವಾಗ ಬರಿಗಾಲಲ್ಲೇ ನಡೀತಿದ್ವಿ. ಈ ಟಾರ್ ರೋಡ್ ಐತೆ, ಇವಾಗ ಟಾರೆಲ್ಲ ಐತೆ. ಮುಂಚೆ ಟಾರೆಲ್ಲ ಇರಲಿಲ್ಲ, ಥರ ಮಣ್ಣಿನ ರೋಡು. ಇಲ್ಲೆಲ್ಲ ಆಟ ಆಡಿದ್ದೀವಿ, ಮುಡ್ಸೋ ಆಟ, ಎಂಥ ಆಟಗಳೆಲ್ಲ ಆಡ್ಬಿಟ್ಟಿದ್ದೀವಿ ಈ ರೋಡ್ಗಳಲ್ಲಿ. ಇದೇ ರೋಡಲ್ಲಿ ಇವತ್ತು ಚೆನ್ನಾಗಿರುತ್ತೆ ನಡ್ಕೊಂಡವ್ರು. ಬರಿಗಾಲಲ್ಲೇ ನಡ್ಕೊಂಡು ಹೋಗೋಣ ವಾಕಿಂಗು ಅಂತ ನಮ್ಮ ಶ್ರೀಮತಿಯವರು ಹೇಳಿದ್ರು. ಅದಕ್ಕೆ ಬರಿಗಾಲಲ್ಲೇ ನಡ್ಕೊಂಡು ವಾಕಿಂಗ್ ಹೊರಟಿದ್ದೀವಿ. ಆಮೇಲೆ ಇಲ್ಲಿ ವಾಕ್ ಹೋಗ್ಬೇಕಾದ್ರೆ ಇಲ್ಲಿ ನಮ್ಮ ಅಣ್ಣ ತಮ್ಮದಿರುವಲ್ಲ ಇಲ್ಲೇ ಪಕ್ಕದಲ್ಲಿ ಅವ್ರದ್ದು ರಪ್ಪ ಅಂತ ಐತೆ. ರಪ್ಪ ಅಂದರೆ ಬಣವೆ ಹಾಕೋ ಜಾಗ, ಬಣವೆಗಳಿಗೆಲ್ಲ ಹಾಕೋತಾರೆ ಆ ಥರ ಜಾಗ. ಅಲ್ಲಿ ಅಮಟೆ ಗಿಡ ಆಯ್ತೊಂದು. ನಮ್ಮ ಶ್ರೀಮತಿಯವ್ರಿಗೆ ತೋರಿಸ್ದೆ, ನಿಮಗೂ ತೋರಿಸ್ತೀನಿ ನೋಡಿರಿ. ಅದು ಅಮಟೆ ಗಿಡ. ಅದು ಅಮಟೆಕಾಯಿ ಉಪ್ಪಿನಕಾಯಿ ಅಂತ ಮಾಡ್ತಾರೆ. ಇದರಲ್ಲಿ ಅಮಟೆಕಾಯಿ, ಅದರಲ್ಲಿ ಉಪ್ಪಿನಕಾಯಿ ಹಾಕ್ತಾರೆ. ಅದ್ರ ತುಂಬ ಎಷ್ಟೊಂದು ಕಾಯಿಗಳು ಬಿಟ್ಟಿದ್ದಾವೆ ನೋಡಿರಿ. ಯಾರೂ ಕಿತ್ಕೊಂಡು ಹೋಗಿಲ್ಲ. ಅದು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ, ನಮ್ಗೆ ಇಷ್ಟ ಆಗೋದಿಲ್ಲ ಆ ಉಪ್ಪಿನಕಾಯಿ. ನಮಗೇನಿದ್ರು ಮಾವಿನಕಾಯ್ದು ಎಳ್ಳಿಕಾಯ್ದೆ ಇಷ್ಟ ಉಪ್ಪಿನಕಾಯಿ. ಇದು ಕೆಲವರು ಹಾಕಿದ್ರೆ ನಾನು ತಿಂದಿದ್ದೀನಿ ಕೆಲವು ಕಡೆ, ಅಮಟೆಕಾಯಿ ಉಪ್ಪಿನಕಾಯಿ ಅಂತ. ನೋಡಿರಿ ಇದೆ ಈ ಥರ ಇರುತ್ತೆ ಕಾಯಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಕತ್ತಾಳಿ ಅಂತೀವಿ ನಾವು ಇದನ್ನು. ಕೆಲವು ಕಡೆ ಏನು ಹೇಳ್ತಾರೆ ಗೊತ್ತಿಲ್ಲ. ಕತ್ತಾಳಿ ಅಂದರೆ ಇದೊಂಥರ ಮುಳ್ಳಿರುತ್ತೆ ಒಂದೇ, ಅದಕ್ಕೂ ಎತ್ತರ ಬೆಳೆಯೋದಿಲ್ಲ ಅದು. ಈಗ ನೋಡಿರಿ ಅದ್ರ ತುದಿನಲ್ಲಿ ಮುಳ್ಳಿರುತ್ತೆ, ತುದಿನಲ್ಲಿ ಮುಳ್ಳು. ಮತ್ತು ಇದಿರುತ್ತಲ್ಲ ಅದ್ರ ಎಲೆ ಅಲ್ಲ ಇದು, ಒಂಥರ ರೆಕ್ಕೆ ಥರ. ಅದ್ರ ಸೈಡಲ್ಲೂ ಶಾರ್ಪ್ ಇರುತ್ತೆ ಮುಳ್ಳು, ಒಂಥರ ಗರ್ಗಸದಲ್ಲಿರುತ್ತಲ್ಲ ಮುಳ್ಳು, ಆ ಥರ ಮುಳ್ಳಿರುತ್ತೆ ಇದರಲ್ಲಿ. ಇದು ಬೇಲಿಗೆ ಅಂತ ಬೆಳೆಸ್ತಾಯಿದ್ರು ಅಂತಲ್ಲ, ಹೊಲ್ದ ಅರಿಗಿನಾಗೆ ರೋಡ್ ಸೈಡಲ್ಲಿ ಬೆಳೆಸ್ತಾಯಿದ್ರು. ಅದು ಬೆಳ್ಕೊಂಡಿರೋದು ಅಂದರೆ ಅದು ಇವಾಗೆಲ್ಲ ಮೆಸ್ಸು ಪೆನ್ಸಿಲಿಂಗು ಏನೇನು ಹಾಕ್ತಾರಲ್ಲ, ಅವಾಗೆಲ್ಲ ಇದೇ ಬೇಲಿಗೆ ಇದಿರ್ತಿದ್ದಿದ್ದು, ಹೊಲ್ಗಳಿಗೆ ಬೇಲಿಯಾಗಿ. ಮತ್ತು ಇದರಲ್ಲಿ ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಎಲ್ಲ ಇದ್ರ ಮಟ್ಟೆ ಅಂತಾರೆ, ಇದನ್ನು ಕತ್ತಾಳಿ ಅಂತೀವಿ ಇದನ್ನು, ಕತ್ತಾಳಿ ಮಟ್ಟೆ. ಇದನ್ನು ಕೊಯ್ದುಬಿಟ್ಟು ಸಿಗಿದ್ಬಿಟ್ಟು ಸಣ್ಣದಾಗಿ ಈ ಮುಳ್ಳೆಲ್ಲ ತೆಗೆದಾಕೋರು, ಮುಳ್ಳೆಲ್ಲ ಸವರ್ಬಿಟ್ಟು ಮತ್ತು ಸಣ್ಣದಾಗಿ ಸಿಗಿದ್ಬಿಟ್ಟು ದಾರದ ಥರ
ಒಣಗಾಕೋರು ಬಿಸಿಲಲ್ಲಿ. ಅದು ಬಿಸಿಲಲ್ಲಿ ಒಣಗಿದ ಮೇಲೂ ಮತ್ತೆ ನೀರು ಒಳಗೆ ಹಾಕಿದ್ರೆ ಸ್ವಲ್ಪ ಮೆತ್ತಗಿರುತ್ತೆ, ಮೆತ್ತಗಾಗುತ್ತೆ, ಒಂದು ಸ್ವಲ್ಪ ಮೃದು ಆಗುತ್ತೆ, ಮೆದುವಾಗುತ್ತೆ. ಅದನ್ನು ಕಟ್ಟಿಬಿಟ್ಟು ಗದ್ದೆ ಕೊಯ್ದಾಗ ಭತ್ತದ ಹೊರೆ ಕಟ್ಟೋದಕ್ಕೆ, ಭತ್ತದ ಹುಲ್ಲು, ನೆಲ್ಲುಲ್ಲು ಅಂತಾವೆ ನಾವು, ಅದು ಹೊರೆ ಕಟ್ಟೋದಕ್ಕೆ, ರಾಗಿ ಹೊಲ ಕೊಯ್ದಾಗ ರಾಗಿ ಕಡ್ಡಿದು ಆ ಹುಲ್ಲಿನ ಹೊರೆಗಳು ಕಟ್ಟೋದಕ್ಕೆ ಇದನ್ನೇ ಬಳಸ್ತಾ ಇದ್ದಿದ್ದು, ಇದರಲ್ಲೇ ಮಾಡ್ತಾಯಿದ್ದಿದ್ದು ನಮ್ಮ ಅಪ್ಪ ಅವ್ರ ಕಾಲದಲ್ಲಿ. ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅವ್ರು ಮಾಡ್ತಿದ್ದಿದ್ದು. ಅದಕ್ಕೂ ಹಿಂದೆ ಹೋದರೆ ನಮ್ಮ ಅಜ್ಜನ ಕಾಲದಲ್ಲಿ ನಮ್ಮ ಅಜ್ಜವರು ಇದರಲ್ಲಿ ಹಗ್ಗಗಳೆಲ್ಲ ಮಾಡೋರಂತೆ. ಈ ಮಟ್ಟೆನ ಕಿತ್ಬಿಟ್ಟು ಒಣಗಿಸ್ಬಿಟ್ಟು ಚೆನ್ನಾಗಿ ಬಡಿದ್ಬಿಟ್ಟು ಇಂಜಿದ್ರೆ ನಾರು ಥರ ಬರೋದಂತೆ, ಒಳಗಡೆ ನಾರಿನಂಶ ಇರುತ್ತೆ. ಆ ನಾರಿನಲ್ಲೇ ಹಗ್ಗ ಎಣಿಯೋರಂತೆ, ಹಗ್ಗ ಎಣೆದು ಹಗ್ಗಗಳು ಬಳಸ್ತಾ ಇದ್ರಂತೆ. ಆಮೇಲೆ ಇಲ್ಲಿ ನೋಡ್ರಿ, ನಮ್ಮ ಊರ ಕಡೆ ಜಾಸ್ತಿ ಹುಣಸೆ ಮರ ಇರುತ್ತೆ. ನಾವೀಗ ವಾಕ್ ಹೋಗ್ತಿದ್ದೀವಿ ನೋಡ್ರಿ, ಇಲ್ಲಿ ನಡ್ಕೊಂಡು ರೋಡ್ ಸೈಡಲ್ಲಿ ಆ ಕಡೆ ಈ ಕಡೆ ಎರಡು ಸೈಡಲ್ಲೂ ಹುಣಸೆ ಮರನೇ ಜಾಸ್ತಿ. ಅಂದರೆ ಮಳೆ ಕಡಿಮೆ ಇರೋ ಪ್ರದೇಶದಲ್ಲಿ ಬೆಳೆಯುತ್ತೆ ಅನಿಸುತ್ತೆ ಈ ಥರ. ಮಲೆನಾಡು ಆ ಕಡೆ ಹೋದರೆ ಅವ್ರಿಗೆ ಹುಣಸೆ ಮರನೇ ಗೊತ್ತಿಲ್ಲ ಅನಿಸುತ್ತೆ. ಅಂದರೆ ಇದು ಮಳೆ ಇಲ್ಲದೇ ಇರೋ ಕಡೆನೇ ಬೆಳೆಯೋದು ಜಾಸ್ತಿ ಹುಣಸೆ ಮರಗಳು. ಹುಣಸೆ ಹಣ್ಣು ಎಲ್ಲ ಅಡುಗೆಗೂ ಬಳಸ್ತಾರಲ್ಲ, ತುಂಬ ಜನ ಹುಣಸೆ ಹಣ್ಣು ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ನಮ್ಮ ಕಡೆ ಜಾಸ್ತಿ ಹುಣಸೆ ಮರಗಳು ಇರ್ತವೆ. ನಮ್ಮೂರ ಕಡೆ ಎಲ್ಲ ಹುಣಸೆ ಮರ ಜಾಸ್ತಿ ಅಂತ ಹೇಳಿದ್ನಲ್ಲ. ಈಗ ಮಳೆಗಾಲ ಮುಗಿದು ಇನ್ನೇನು ಬೇಸಿಗೆ ಶುರು ಆಗುತ್ತೆ, ಚಳಿಗಾಲ ಮುಗಿತಾ ಬರುತ್ತೆ, ಬೇಸಿಗೆ ಶುರು ಆಗುತ್ತೆ. ಬೇಸಿಗೆ ಶುರು ಆದ್ರಂತೂ ಪ್ರತಿ ಮನೆ ಮುಂದೆನೂ ಹುಣಸೆ ಹಣ್ಣಿದೆ ಕೆಲಸ. ಹುಣಸೆ ಹಣ್ಣು ಸಿಪ್ಪೆ ಬಿಡಿಸ್ಬೇಕು, ಅದು ಕುಟ್ಟಬೇಕು, ಬೆತ್ತಬೇಕು, ಸೋಸಬೇಕು, ಬರೀ ಇದೇ ಕೆಲಸ, ಹುಣಸೆ ಹಣ್ಣಿದೆ ಕೆಲಸ ಇರುತ್ತೆ. ನಾವು ಇಲ್ಲಿ ನಮ್ಮ ದಿನ್ನೆ ಹೊಲ ಅಂತೀವಿ. ದಿನ್ನೆ ಹೊಲ ಅಂದರೆ ಮಳೆ ಆಶ್ರಯದಲ್ಲಿ ಬೆಳೆ ಬೆಳೆಯೋದು. ಆ ಹೊಲದವರೆಗೂ ಹಂಗೆ ಹೋಗಿ ನಡ್ಕೊಂಡು ವಾಕ್ ಹೋಗಿ ಅಲ್ಲಿಂದ ಮತ್ತೆ ನಾವು ವಾಪಸ್ಸು ಮನೆ ಕಡೆ ಹೊರಟ್ವಿ. ಈಗ ಮಧ್ಯಾಹ್ನ ಆಗೈತೆ. ಮಧ್ಯಾಹ್ನ ನಾನು ನಮ್ಮ ಶ್ರೀಮತಿಯವರು ರೆಡಿಯಾಗಿ ಹೊರಗಡೆ ಹೊರಟಿದ್ದೀವಿ. ಹೊರಗಡೆ ಅಂದರೆ ಮಧುಗಿರಿಗೆ ಹೋಗಬೇಕು. ಈಗ ಮಧುಗಿರಿಗೆ ಹೊರಟಿರೋದು ಯಾಕೆ ಅಂದರೆ, ನಮ್ಮ ಮನೆಗೆ ಏನೋ ಚಿಕ್ಕ ಪುಟ್ಟದೇನೋ ಬೇಕಂತೆ ನಮ್ಮ ಶ್ರೀಮತಿಯವರು, ಬೇಕೇ ಬೇಕದು ಅಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ತುಂಬ ಅಗತ್ಯ ಇರೋದ್ರಿಂದ ಅದು ತಗೊಳ್ಳೋಣ ಅಂತ ಹೋಗ್ತಿದ್ದೀವಿ. ಅದ್ರ ಜೊತೆಗೆ ನಮ್ಮ ಜಾಣೆ ಮಗಳಿಗೂ ಏನೋ ಕೊಡಿಸ್ಬೇಕು ಕೆಲವೊಂದು, ಅದಕ್ಕೋಸ್ಕರ ಎರಡೂ ಒಂದೇ ಆಗುತ್ತೆ, ಒಟ್ಟಿಗೆ ಒಂದೇ ಸಲ ಎರಡು ಕೆಲಸನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮಧುಗಿರಿಗೆ ಹೋಗ್ತಾ ಇದ್ದೀವಿ. ಮಧುಗಿರಿ ಟೌನಿಗೆ ಬರ್ತಿದ್ದಂಗೆ ನಾವು ಫಸ್ಟು ಇಲ್ಲಿ ಸಂತೆ ಬೀದಿ ಹತ್ರ ಗುಂಡ್ಲಹಳ್ಳಿಯವ್ರ ಅಂಗಡಿ ಅಂತಾರೆ, ಅಲ್ಲಿಗೆ ಬಂದ್ವಿ. ಇದು ಬಟ್ಟೆ ಹ್ಯಾಂಗರು, ಬಟ್ಟೆ ನೇತಾಕೋದಕ್ಕೆ ಏನೋ ಗೋಡೆಗೆ ಏನೋ ಹೊಡಿತಾರಲ್ಲ, ಸ್ಟ್ಯಾಂಡ್ ಥರ ಅಂತಾರಲ್ಲ, ಸ್ಟ್ಯಾಂಡ್ ಅಂತಾರೆ, ಬಟ್ಟೆ ಸ್ಟ್ಯಾಂಡು, ಬಟ್ಟೆ ಹ್ಯಾಂಗರ್ ಏನು ಹೇಳ್ತಾರೆ, ಅದು ಬೇಕಿತ್ತು. ಇಲ್ಲಿ ಬಂದು ಅದು ತೊಗೊಂಡ್ವಿ. ಅದ್ರ ಜೊತೆಗೆ ಸ್ಕ್ರೂ ಮತ್ತು ಫೆವಿಕಾಲು, ಇನ್ನೂ ಏನೇನೋ ಕೆಲವೊಂದು ಐಟಮ್ ಬೇಕಿತ್ತು ಚಿಕ್ಕ ಪುಟ್ಟವು, ಅವೆಲ್ಲ ಇಲ್ಲಿ ತಗೊಂಡ್ವಿ. ನಮ್ಮ ಶ್ರೀಮತಿಯವ್ರು ನೋಡ್ರಿ, ಪಾತ್ರೆ ಅಂಗಡಿಗೆ ಹೋಗ್ಬಿಟ್ಟು ಇಲ್ಲಿ ಊದ್ಗಡ್ಡಿ ಸಿಕ್ಸೋದು ತಗೊಬಂದವ್ರೆ. ಸ್ಟ್ಯಾಂಡು ಕೆಳಗಡೆ ಪ್ಲೇಟ್ ಇರುತ್ತೆ, ಮೇಲೆ ಊದ್ಗಡ್ಡಿ ಸಿಕ್ಸೋದಕ್ಕೊಂದು ಇದಿರುತ್ತೆ. ಅಂದರೆ ನಾವು ಇಷ್ಟು ದಿನ ಒಂದು ಲೋಟದಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಊದ್ಗಡ್ಡಿ ಸಿಗಿಸ್ತಾ ಇದ್ವಿ. ಆ ಊದ್ಗಡ್ಡಿ ಸಿಗಿಸಿದಾಗ ಆ ಊದ್ಗಡ್ಡಿ ಎಲ್ಲ ಕೆಳಗಡೆ ಬೀಳ್ತಿತ್ತು, ಅದ್ರ ಪುಡಿ ಎಲ್ಲ. ಅದಕ್ಕೆ ಈ ಥರ ಪ್ಲೇಟ್ ಬೇಕಿತ್ತು ಊದ್ಗಡ್ಡಿ ಸಿಗ್ಸೋಕ್ಕೆ ಅಂತ ಹೇಳಿದ್ರು. ಇಲ್ಲಿ ಪಾತ್ರೆ ಅಂಗಡಿಲಿ ಸಿಗ್ಬೋದು ಅಂತ ಹೇಳಿದ್ದಕ್ಕೆ ಹೋಗಿ ಕೇಳಿದ್ವಿ, ಅಲ್ಲಿ ಪಾತ್ರೆ ಅಂಗಡಿಲಿ ಸಿಕ್ತು. ಅದಕ್ಕೆ ಅಲ್ಲೊಂದು ತಗೊಂಡು ಬಂದ್ವಿ. ಆಮೇಲೆ ಇಲ್ಲಿ ಪಾನಿಪುರಿ ತಿನ್ನಬೇಕು ಅಂದರು ನಮ್ಮ ಶ್ರೀಮತಿಯವರು. ಈ ಹೆಣ್ಮಕ್ಳಿಗೆ ಪಾನಿಪುರಿ, ಈ ಮಸಾಲೆ ಪುರಿ, ಗೋಬಿ ಇಂಥವೇ ಜಾಸ್ತಿ ಇಷ್ಟ. ನೆನ್ನೆಲ್ಲ ಹುಷಾರಿಲ್ಲ ಅಂತ ಮಲಗಿದ್ರು, ಬೇಡ ಅಂದ್ರೂ ಇಲ್ಲ ಇವತ್ತು ಪಾನಿಪುರಿ ತಿನ್ಬೇಕು, ಬಾಯಿ ಎಲ್ಲ ಕೆಟ್ಟಂಗೆ ಆಗ್ಬಿಟ್ಟೈತೆ ಅಂತ ಬೇರೆ ಹೇಳ್ಬಿಟ್ರು. ಸರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಇಲ್ಲಿ ಪಾನಿಪುರಿ, ಒಂದು ಮಸಾಲೆ ಪುರಿ ತಗೊಂಡ್ವಿ. ನಾನೇನು ಎಲ್ಲ ತಿನ್ನೋದಿಲ್ಲ, ಬೈಟು ಮಾಡ್ಕೊಂಡ್ವಿ ಆಫ್. ಒಂದು ಮಸಾಲೆ ಪುರಿ ತಗೊಂಡು ಅದರಲ್ಲೇ ಇಬ್ಬರು ತಿನ್ಕೊಂಡ್ವಿ. ಮತ್ತು ಪಾನಿಪುರಿ ಜಾಸ್ತಿ ಅವರೇ ತಿಂದರು. ನನಗೆ ಎರಡು ಪುರಿ ಅಷ್ಟೇ ಕೊಟ್ಟಿದ್ದು ಅನ್ನೋದಕ್ಕಿಂತ ತಿನ್ನಿಸಿದ್ದು, ಅವರೇ ತಿನ್ನಿಸಿದ್ರು ಅದನ್ನು. ಇಲ್ಲಿ ಪಾನಿಪುರಿ ಮಸಾಲೆ ಪುರಿ ತಿಂದು ಅಲ್ಲಿಂದ ನಾವು ಮತ್ತೆ ವಾಪಸ್ಸು ಎಲ್ಗೊಟ್ವಿ ಗೊತ್ತಾ? ಅಲ್ಲಿ ಪಾನಿಪುರಿ ಮಸಾಲೆ ಪುರಿ ತಿಂದ್ಕೊಂಡು ನಮ್ಮ ಜಾಣೆ ಮಗಳು ಸ್ಕೂಲ್ ಬಿಡೋ ಟೈಮ್ ಆಯಿತು. ಅವಳು ಸ್ಕೂಲ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ MGM ಸ್ಕೂಲು ಹತ್ರ ಪಕ್ಕದಲ್ಲೇ ಬೇಲ್ದಣ್ಣು ಮಾರ್ತಿದ್ರು. ಈ ಬೇಲ್ದಣ್ಣು ಅಂದರೆ ನಾವು ಚಿಕ್ಕವರಿದ್ದಾಗ ನಮ್ಮೂರಲ್ಲಿ ಬೆಲ್ಲದ ಮರ ಇತ್ತು, ಬೇಲ್ದಣ್ಣಿನ ಮರ. ಎಲ್ಲ ಹಣ್ಣಾದಾಗ ಉದುರ್ತಾ ಇತ್ತು, ಇಲ್ಲ ಕಲ್ಲು ಹೊಡೆದಾದ್ರೂ ಉದುರಿಸ್ಕೊಂಡು ತಿಂತಾ ಇದ್ವಿ. ಗಮ್ ಅಂತ ಇರುತ್ತೆ, ಚೆನ್ನಾಗಿರುತ್ತೆ. ಇದರಲ್ಲಿ ಬೆಲ್ಲ ಹಾಕ್ಬಿಟ್ಟು ಇದು ಹಾಕಿ ಬೇಲ್ದಣ್ಣು ಪಾನಕ ಮಾಡ್ತಾರೆ, ಸಾಕತ್ತಾಗಿರುತ್ತೆ, ಚೆನ್ನಾಗಿರುತ್ತೆ ಪಾನಕ. ಅದು ತಂಪಂತೆ ಮತ್ತು ಆರೋಗ್ಯಕ್ಕೆ ಒಳ್ಳೇದಂತೆ. ಇದು ಅಪರೂಪ ಆಗಿಬಿಟ್ಟೈತೆ, ಇದು ಸಿಗೋದಿಲ್ಲ ಇವಾಗ, ಎಲ್ಲ ಮರಗಳು ಇಲ್ಲ, ಏನಿಲ್ಲ. ನಮ್ಮೂರಲ್ಲಿ ಮರ ಇತ್ತು ಅಂತ ಹೇಳಿದ್ನಲ್ಲ, ಈ ಬೇಲ್ದಣ್ಣಿನ ಮರ ಇದ್ದಿದ್ದು ಶೆಟ್ರು ಹೊಲದಲ್ಲಿ. ನಮ್ಮೂರಲ್ಲಿ ಹೊಲ ಇದೆ ಶೆಟ್ರದ್ದು. ಅಂದರೆ ನಾವು ರೇಷನ್ ತರಕ್ಕೆ ಹೋಗ್ತೀವಲ್ಲ ನೇರಳೆಕೆರೆ ಗೇಟ್ಗೆ, ಅವ್ರದ್ದು ನಮ್ಮೂರಲ್ಲಿ ಹೊಲ ಜಮೀನೈತೆ. ಆ ಜಮೀನಲ್ಲಿತ್ತು ಬೇಲ್ದಣ್ಣಿನ ಮರ. ಆವಾಗ ನಾವು ಚಿಕ್ಕವರಿದ್ದಾಗೆಲ್ಲ ಅಲ್ಲೆಲ್ಲ ಕಲ್ಲಲ್ಲೆಲ್ಲ ಹೊಡೆದು ಬೇಲ್ದಣ್ಣೆಲ್ಲ ಬೀಳಿಸ್ಕೊಂಡು ಬೇಲ್ದಣ್ಣು ತಿಂತಾ ಇದ್ವಿ. ಅದೆಲ್ಲ ನೆನಪಾಯಿತು ಈ ಬೇಲ್ದಣ್ಣು ನೋಡಿದಾಗ.
ನಾವು ಬ್ಯಾಲ್ದಣ್ಣು ಅಂತೀವಿ, ಬೆಲ್ದಣ್ಣು ಅಂತೀವಿ, ಹಂಗೆ. ನಾವೀಗ ಕ್ರಿಶ್ ಫ್ಯಾಷನ್ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಜಾಣೆ ಮಗಳು ಸ್ಕೂಲ್ ಹತ್ರ ಹೋಗಿ ನಮ್ಮ ಜಾಣೆ ಮಗಳನ್ನು ಜೊತೇಲಿ ಕರ್ಕೊಂಡು ಇಲ್ಲಿಗೆ ಬಂದ್ವಿ. ಅಂದರೆ ಅವಳು ಸ್ಕೂಲ್ ಡೇ, ಆ್ಯನ್ಯುವಲ್ ಡೇ ಏನೋ ಹೇಳ್ತಾರಲ್ಲ, ಅದಕ್ಕೆ ಡ್ಯಾನ್ಸಿಗೆ ಸೇರಿದ್ದಾಳೆ. ಅವಳಿಗೆ ಅದಕ್ಕೆ ಡ್ಯಾನ್ಸ್ ಇದಕ್ಕೆ ಸೇರಿದ್ದಾಳೆ, ಅದಕ್ಕೋಸ್ಕರ ಅವಳಿಗೆ ಬಟ್ಟೆ ತಗೋಬೇಕಿತ್ತು. ಬ್ಲ್ಯಾಕ್ ಜೀನ್ಸು ಮತ್ತು ವೈಟ್ ಶರ್ಟ್ ಏನೋ ಬೇಕು, ಅದಕ್ಕೆ ಇಲ್ಲಿ ತೊಗೊಳ್ಳೋಣ ಅಂತ ಬಂದ್ವಿ. ಇವ್ರ ಫ್ರೆಂಡೂ ಬಂದುಬಿಟ್ಟು, ಇವ್ರ ಫ್ರೆಂಡ್ಸ್ ಯಾರೋ ನೆನ್ನೆ ಇಲ್ಲೇ ಬಂದು ತೊಗೊಂಡೋಗಿದ್ರಂತೆ. ಅವ್ರ ಹತ್ರ ಅಡ್ರೆಸ್ ಕೇಳಿಕೊಂಡು ಅದಕ್ಕೆ ಈ ಶೋರೂಮ್ ಹತ್ರ, ಈ ಅಂಗಡಿ ಹತ್ರನೇ ಬಂದಿದ್ವಿ. ಇವಳು ಸೈಜು ಸಿಕ್ತು ಇಲ್ಲಿ. ಅವೆರಡು ಬಟ್ಟೆಯಲ್ಲೆರಡು ತೊಗೊಂಡು ಆಮೇಲೆ ಅಲ್ಲಿಂದ ಶೂ ಬೇಕಿತ್ತು. ಆ ಶೂ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ಇವಳು ಸೈಜು ಶೂ ಸಿಗಲಿಲ್ಲ. ಸರಿ, ಶೂ ಇಲ್ವಲ್ಲ, ಮತ್ತಿನ್ನೂ ಬೇರೆ ಏನೇನೋ ಬೇಕಿತ್ತು. ಮಕ್ಕಳು ಡ್ಯಾನ್ಸಿಗೆ ಸೇರಿದ್ರಂತೂ ಪೇರೆಂಟ್ಸ್ಗೆ ತುಂಬ ಇದಾಗ್ಬಿಡುತ್ತೆ. ಅವರಿಂದ ಏನೇ ತಲೆನೋವು ಏನೇ ಇದ್ರೂ ನಮ್ಮ ಮಕ್ಕಳು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾರೆ ಅನ್ನೋದೇ ಒಂದು ಖುಷಿ ಅಲ್ವಾ. ಅವ್ರಿಗೆ ಈ ಥರ ಸ್ಟೇಜ್ ಮೇಲೆ ಡ್ಯಾನ್ಸ್ ಇದು ಮಾಡೋದ್ರಿಂದ ಅವ್ರಿಗೆ ಸ್ಟೇಜ್ ಫಿಯರ್ ಇರೋದಿಲ್ಲ, ಅದು ಖುಷಿ. ಅದಕ್ಕೆ ಅಲ್ಲಿಂದ ನಾವು ಒಂದು ಫ್ಯಾನ್ಸಿ ಸ್ಟೋರಿಗೆ ಬಂದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ಸರ ಮತ್ತು ಉಂಗುರ, ಏನೇನೋ ಬೇಕಿತ್ತು, ವಾಚು ಇವೆಲ್ಲ ಬೇಕಿತ್ತು. ಉಮಾ ಗೋಲ್ಡು ಇದು ಬರುತ್ತಲ್ಲ, ಆ ಥರ ಉಂಗುರ, ಸರ, ವಾಚು ಇವೆಲ್ಲ ತೊಗೊಂಡ್ವಿ. ಮತ್ತು ಇಲ್ಲಿ ಇವ್ರ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇಗೆ ಇದು ಮಾಡ್ತಾರೆ, ಡ್ಯಾನ್ಸ್ಗೆ ಕಾಸ್ಟ್ಯೂಮ್ ತೊಗೊಂಡೋಗಿ ಬಂದಿದ್ವಿ ಅಂತ ಹೇಳಿದ್ನಲ್ಲ, ಅವ್ರು ಸ್ಕೂಲ್ ಕಡೆಯಿಂದನೇ ಕೊಡ್ತಾಯಿದ್ರು. ಸ್ಕೂಲ್ ಕಡೆಯಿಂದನೇ ಯಾರಿಗೋ ಕಾಸ್ಟ್ಯೂಮ್ ಹೇಳಿದ್ರಂತೆ. 1 to 4th ಏನೋ ಕೊಟ್ಟಿದ್ದಾರೆ. ಆದರೆ 5th ಇಂದ ಕೊಡೋದಕ್ಕೆ ಅವ್ರು ಲೇಟ್ ಮಾಡ್ತಾಯಿದ್ದಾರೆ ತುಂಬ. ಅದಕ್ಕೆ ಇವ್ರಿಗೆ ಲೇಟ್ ಆಗೋದ್ರಿಂದ ಹತ್ರದಲ್ಲೇ ಇದೆ ಸ್ಕೂಲ್, ಆ್ಯನ್ಯುವಲ್ ಡೇ ಫಂಕ್ಷನ್ ಬೇರೆ ಹತ್ರ ಆಯ್ತಲ್ಲ, ಅದಕ್ಕೋಸ್ಕರ ನೀವೇ ತಗೊಳ್ರಿ, ಈ ಥರ ಡ್ರೆಸ್ ತೊಗೊಳ್ರಿ ಅಂತ ಅವರು ಕ್ಲಾಸ್ ಟೀಚರ್ ಕಾಲ್ ಮಾಡಿ ಹೇಳಿದರು. ಅದಕ್ಕೋಸ್ಕರ ತಗೊಳ್ಳೋಣ ಅಂತ ಇಲ್ಲಿಗೆ ಬಂದ್ವಿ. ಎಲ್ಲ ಹುಡುಕಿ ಅವಳಿಗೆ ಕಾಸ್ಟ್ಯೂಮ್, ಡ್ರೆಸ್ಸು ಮತ್ತು ಇದೇನೇನು ಬೇಕೋ ಎಲ್ಲ ತಗೊಂಡಾಯಿತು. ಆದರೆ ಶೂ ಒಂದು ಸಿಗಲಿಲ್ಲ. ಶೂ ನೆಕ್ಸ್ಟು ತೊಗೊಳೋಣ. ಮತ್ತು ಇದು ಗ್ಲಾಸ್ ಫೆಕ್ಸ್ ಏನು ಹೇಳ್ತಾರೆ, ಅದು ಬ್ಲ್ಯಾಕ್ ಕಲರ್ ಬೇಕಿತ್ತಂತೆ. ಅದನ್ನು ಹುಡ್ಕಿದ್ವಿ, ಇಲ್ಲಿ ನೋಡಿದ್ವಿ. ಫುಲ್ಲು ತುಂಬ ದೊಗಲ, ಅಂದರೆ ದೊಡ್ಡ ಸೈಜು. ನಮ್ಮ ಜನೆ ಮಗಳು ಹಾಕ್ಕೊಂಡ್ರೆ ಅದು ಕೆಳಗೆ ಬಿದ್ದೋಗ್ಬಿಡುತ್ತೆ. ಆ ಥರ ದೊಡ್ಡ ಸೈಜ್ ಇದ್ವು, ಚಿಕ್ಕ ಸೈಜ್ ಇಲ್ಲ. ಮುಂದಿನ ವಾರ ಬರುತ್ತೆ, ತಗೊಳ್ರಿ ಅಂತ ಹೇಳಿದ್ರು. ಈ ಫ್ಯಾನ್ಸಿ ಸ್ಟೋರ್ಗೆ ಹೋದರೆ ಹೆಣ್ಣು ಮಕ್ಕಳು ಸುಮ್ಮನೆ ಇರ್ತಾರ, ಅದು ನೋಡೋದು ಇದು ನೋಡೋದು ಇದೆಲ್ಲ ಮಾಡ್ತಾಯಿರ್ತಾರೆ. ಆ ಥರ ನಮ್ಮ ಶ್ರೀಮತಿಯವರು ಅದು ನೋಡಿ ಇದು ನೋಡಿ ಕೊನೆಗೆ ಇದ್ಯಾವುದೋ ಏನಿದು ಮೆಹಂದಿ ಸ್ಟಿಕ್ಕರ್ ಅಂತ ಕೈಗೆಲ್ಲ ಹಾಕ್ಕೊಂಡು ಮೆಹಂದಿ ಹಾಕ್ಕೊಳೋದು, ಅದ್ರ ಮೇಲೆ ಇದು ಬೇಕು ಅಂತೇಳಿ ತೊಗೊಂಡ್ರು. ಅಂದರೆ ನ್ಯೂ ಇಯರ್, ಅಂದರೆ January 1st ನ್ಯೂ ಇಯರ್, ಅಂದರೆ ಅದು ನಮಗೆ ಬೇರೆ ನ್ಯೂ ಇಯರು, ಕ್ಯಾಲೆಂಡ್ರ್ ಪ್ರಕಾರ January 1st ನ್ಯೂ ಇಯರು. ಆ ನ್ಯೂ ಇಯರ್ಗೆ ಮೆಹಂದಿ ಹಾಕೋಬೇಕು ಅಂತ ಹೇಳ್ಬಿಟ್ಟು ಮೆಹಂದಿ ಸ್ಟಿಕ್ಕರ್ ತೊಗೊಂಡ್ರು. ಅದಾದಮೇಲೆ ಅಲ್ಲಿಂದ ವಾಪಸ್ ಸೀದಾ ಮನೆಗೆ ಬಂದ್ವಿ. ಸಂಜೆ ಆಗ್ತಾಯಿತ್ತು, ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದರೆ ನಮ್ಮ ಶ್ರೀಮತಿಯವ್ರು ನೋಡ್ರಿ, ಈಗ ಸಂಜೆ ರಾತ್ರಿ ಊಟಕ್ಕೆ ಮುದ್ದೆ ಕುದೇ ಒಯ್ದವ್ರೆ. ರಾಗಿ ಮುದ್ದೆ. ನಮಗೆ ದಿನಕ್ಕೆ 1 ಟೈಮ್ ಆದರೂ ಮುದ್ದೆ ತಿಂದ್ರೇ ಸಮಾಧಾನ. ಬೆಳಿಗ್ಗೆ ಮುದ್ದೆ ಮಾಡಿರಲಿಲ್ಲ, ತಿಂಡಿ ಅಲ್ವಾ, ಅದಕ್ಕೆ ರಾತ್ರಿ ಊಟಕ್ಕೆ ಮುದ್ದೆ ಮಾಡ್ತಾ ಇದ್ದಾರೆ. ಇಸ್ಕಿದ್ಬೇಳೆ ಸಾಂಬಾರೇ ಇತ್ತು, ಆ ಸಾಂಬಾರು ಜೊತೆಗೆ ಮುದ್ದೆ ಮಾಡ್ತಾ ಇದ್ದಾರೆ, ರಾಗಿ ಮುದ್ದೆ. ಅವರು ಮುದ್ದೆ ಮಾಡಿದ್ದು ಆಯಿತು, ನಮ್ಮದೆಲ್ಲ ಊಟ ಮಾಡಿದ್ದು ಆಯಿತು. ಎಲ್ಲ ಆದಮೇಲೆ ನೋಡ್ರಿ, ಇಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಕೂತಿದ್ವಿ. ನಮ್ಮ ಜಾಣೆ ಮಗಳು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರದ್ದು ಆ್ಯನ್ಯುವಲ್ ಡೇಗೆ ಡ್ಯಾನ್ಸ್ ಇದೆಯಲ್ಲ, ಸ್ಕೂಲ್ ಡೇಗೆ, ಅದಕ್ಕೆ ಡ್ಯಾನ್ಸು, ಅದು ಸಾಂಗ್ ಏನೋ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ. ನಮ್ಮ ಶ್ರೀಮತಿಯವರು ಚೇರ್ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಯಾವ ಥರ ಮಾಡ್ತೀಯ ಮಗಳು ಡ್ಯಾನ್ಸ್, ನೋಡೋಣ ಮಾಡು ಅಂತ. ಅವಳು ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ಲು. ಅಷ್ಟೇ, ಇವತ್ತಿನ ದಿನ ಹೀಗಿತ್ತು. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.